ಇದರ ಪ್ರಾಥಮಿಕವಾಗಿ ಇದರ ಅವಶ್ಯಕತೆ ಕೂಡ ಇಲ್ಲ. ಯಾಕೆಂದರೆ ಇವತ್ತು ಬಿಡದಿ ಟೌನ್ಶಿಪ್ಪಲ್ಲಿ ಏನಾಗಿದೆ ಅಂದರೆ ಅದೆಲ್ಲ ಅಲ್ಲಿರ್ತಕ್ಕಂಥದ್ದು ಫಲವತ್ತಾದ ಜಮೀನು. ಈಗ ಆಲ್ರೆಡಿ ಕೃಷಿ ಮಾಡ್ತಾ ಇದ್ದಾರೆ. ಸುಮಾರು 7,000 ಎಕರೆನ ಇವರು ಸ್ವಾಧೀನ ಮಾಡಬೇಕು ಅಂತ ಏನು ಪ್ಲ್ಯಾನ್ ಮಾಡಿದ್ದಾರೆ. ಅಲ್ಲಿ ಏನು ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ, ರೇಷ್ಮೆ ಇದೆ, ಹೈನುಗಾರಿಕೆ ಇದೆ, ಬಾಳೆ ತೋಟ ಇದೆ. ಹೀಗಾಗಿ ಹಿಂದೆ ಬಂದಂಥ ಎಲ್ಲ ಮುಖ್ಯಮಂತ್ರಿಗಳು ಈ ಪ್ರಾಜೆಕ್ಟನ್ನು ಡ್ರಾಪ್ ಮಾಡಿದ್ದಾರೆ. ಕುಮಾರಸ್ವಾಮಿಯವರಾದಾಗ್ಯೂ ಆಗ ರೈತರಿಂದ ವಿರೋಧ ಬಂದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಕೂಡ ಇದನ್ನು ಬಿಟ್ಟರು, ಈ ಯೋಜನೆಯನ್ನು. ನಂತರ ಯಡಿಯೂರಪ್ಪನವ್ರು ಬಿಟ್ಟರು, ನಂತರ ಸದಾನಂದ ಗೌಡರು, ಜಗದೀಶ್ ಶೆಟ್ಟರು ಮತ್ತು ಬಸವರಾಜ ಬೊಮ್ಮಾಯಿ ಎಲ್ಲರೂ ಬಿಟ್ಟಿದ್ದಾರೆ. ಅಂದರೆ 85% ಇವತ್ತು ಅಲ್ಲಿ ರೈತರುಗಳು ಈ ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಸರ್ಕಾರ? ಯಾವಾಗಲೂ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವತ್ತೂ ಜನರ ವಿರೋಧ ಇದ್ದರೆ ಅಂಥ ಯೋಜನೆಗಳನ್ನು ಮಾಡಬಾರ್ದು. ಅಂದರೆ ಈಗ ಅಲ್ಲೇನು ಜಲಾಶಯ ಏನು ಕಟ್ತಾ ಇಲ್ಲ, ಅಥವಾ ಅಲ್ಲೇನು ಯಾವುದಾದ್ರು ಇಂಡಸ್ಟ್ರಿ ಏನು ಬರ್ತಾ ಇಲ್ಲ. ಈಗಲೇ ನಮ್ಮ ಬೆಂಗಳೂರಿನಲ್ಲಿ ಇರತಕ್ಕಂಥ ಲೇಔಟ್ಗಳಲ್ಲಿ ಇವತ್ತು ಖಾಲಿ ಇದೆ, ನಿವೇಶನಗಳು ಖಾಲಿ ಇದೆ. ಕೆಂಪೇಗೌಡ ಬಡಾವಣೆ ಆಗ್ಬೋದು, ವಿಶ್ವೇಶ್ವರಯ್ಯ ಬಡಾವಣೆ ಆಗ್ಬೋದು, ನಂತರ ಶಿವರಾಮ್ ಕಾರಂತ್ ಬಡಾವಣೆ ಆಗ್ಬೋದು, ಚಂದಾಪುರ ಸೂರ್ಯ ಸಿಟಿನಲ್ಲಿ ಇರ್ತಕ್ಕಂಥ ಬಡಾವಣೆಗಳಾಗ್ಬೋದು. ಎಲ್ಲ ಇದರ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಯಾರು ಇದಕ್ಕೆ ಒಪ್ಪಿದ್ದಾರೆ, ಯಾರು ಇದಕ್ಕೆ ಒಪ್ಪಿಲ್ಲ ಅನ್ನೋದನ್ನ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಬಹಿರಂಗಪಡಿಸಲಿ. ಆವಾಗ ಗೊತ್ತಾಗ್ಬಿಡುತ್ತೆ ಯಾವ ಸರ್ವೆ ನಂಬರ್ ಅವ್ರು ಒಪ್ಪಿದ್ದಾರೆ, ಯಾವ ಸರ್ವೆ ನಂಬರ್ ಒಪ್ಪಿಲ್ಲ ಅಂದ್ಬಿಟ್ಟು ಒಂದು ವೈಜ್ಞಾನಿಕವಾದಂಥ ಮಾಹಿತಿ ಬಂದರೆ ಮುಗೀತು ಅಷ್ಟೇ. ಯಾಕೆಂದರೆ ಈ ಪ್ರಾಜೆಕ್ಟು ಪಬ್ಲಿಕ್ ಇಂಪಾರ್ಟೆನ್ಸ್ ಇಲ್ಲ, ಇದು ಸಾರ್ವಜನಿಕರ ಹಿತಾಸಕ್ತಿ ಇಲ್ಲ, ಇದರಲ್ಲಿ ರೈತರ ಹಿತಾಸಕ್ತಿ ಇಲ್ಲ. ಸೊ ಅದರಿಂದ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ರಾಜ್ಯ ಸರ್ಕಾರವನ್ನು ನಾವು ಮನವಿ ಮಾಡ್ತಾ ಇದ್ದೇವೆ, ಆಗ್ರಹ ಮಾಡ್ತಾ ಇದ್ದೇವೆ, ಈ ಯೋಜನೆಯನ್ನು ಬಿಟ್ಟು ಸತ್ಯಾಗ್ರಹ ಮಾಡ್ತೀವಿ. ಅಲ್ಲ, ಅವರು ಹೇಳಿದಾಗೆ ಮಾಡ್ತಾರೆ. ಸರ್ ನಿನ್ನೆ ಪೊರಕೆಯಲ್ಲೆಲ್ಲ ಹೊಡೆದಿದ್ದಾರೆ. ಈಗ ಅವರು ಅದ್ರ ಬಗ್ಗೆ ಪ್ರಕರಣ ಎಲ್ಲ ಅಲ್ಲ, ಈಗ ರೈತರಲ್ಲಿ ಮನವಿ ಏನು? ಈಗ ಸುಮಾರು 490 ದಿನಗಳಿಂದ ನಿರಂತರವಾಗಿ ರೈತರು ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಯಾವಾಗಲೂ ಕೂಡ ಉಗ್ರ ರೂಪ ತಾಳಬಾರ್ದು, ತಾಳ್ಮೆಯನ್ನು ಪ್ರದರ್ಶನ ಮಾಡಬೇಕು. ಯಾಕೆಂದರೆ ಸತ್ಯಾಗ್ರಹ ಅನ್ನೋದು ನಮಗೆ ಮೊದಲಿಂದಲೂ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಒಂದು ಶಕ್ತಿ. ಸೊ ರೈತರಲ್ಲೂ ಕೂಡ ಮನವಿ, ಯಾವುದೇ ಕಾನೂನನ್ನು ಕೈಗೆ ತೆಗೆದುಕೊಳ್ಬಾರ್ದು. ಅದೇ ಸಂದರ್ಭದಲ್ಲಿ ಇದೇನು ಎಮರ್ಜೆನ್ಸಿ ಏನಿಲ್ಲ, ಇದು ಯಾವುದು ಸರ್ಕಾರಕ್ಕೂ ಕೂಡ ಇದೇನು ಎಮರ್ಜೆನ್ಸಿ ಏನಿಲ್ಲ. ಇದನ್ನು ಕೈ ಬಿಟ್ಟು ಇದು ರೈತರ ಹಿತಾಸಕ್ತಿ ಕಾಪಾಡಬೇಕು. ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಒಂದು ಶ್ವೇತಪತ್ರ ಹೊರಡಿಸಿ ಎಷ್ಟು ಜನ ಒಪ್ಪಿದ್ದಾರೆ, ಎಷ್ಟು ಜನ ವೈಜ್ಞಾನಿಕವಾಗಿ ವಿತ್ ಸರ್ವೆ ನಂಬರ್ ಅದನ್ನು ಪಬ್ಲಿಷ್ ಮಾಡಲಿ. ಆಗ ನಿಜಾಂಶ ಗೊತ್ತಾಗುತ್ತೆ. ಸರ್, ದೇವೇಗೌಡರು ಈಗ